ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೆಹಲಿಯ ಮೇಲಿನ ದಾಳಿಯ ಹಿಂದೆ ಪಾಕಿಸ್ತಾನ್ ಮೂಲದ ಉಗ್ರ ಸಂಘಟನೆಗಳಿವೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ದಾಳಿಗೆ ಬಳಕೆಯಾಗಿದ್ದು ಭಾರತದ ಡಾಕ್ಟರ್ಗಳೇ ಆದರೂ ಅದರ ಹಿಂದಿನ ಸಂಚು, ಅದಕ್ಕೆ ಬೇಕಾದ ಭೂಮಿಕೆಯನ್ನ ಸಿದ್ಧ ಮಾಡಿಕೊಟ್ಟಿರೋದು ಇದೆಲ್ಲ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆಪರೇಷನ್ ಸಿಂಧೂರ್ಗೆ ಪ್ರತೀಕಾರವಾಗಿ ಈ ದಾಳಿಯನ್ನ ನಾವು ಮಾಡಿದೀವಿ ಅಂತ ಜೈಷ್ ಇ ಮೊಹಮ್ಮದ್ ಹೇಳ್ಕೊಂಡಿದೆ. ಬಹವಲ್ಪುರದಲ್ಲಿ ಅಜರ್ ಮಸೂದನ ಕುಟುಂಬ ಮತ್ತು ಒಂದಷ್ಟು ಉಗ್ರರನ್ನ ಭಾರತ ಹೊಡೆದು ಕೆಡುತ್ತಲ್ಲ, ಅದಕ್ಕೆ ಪ್ರತೀಕಾರ ಈ ದಾಳಿ ಅಂತ ಜೈಷ್ ಹೇಳ್ಕೊಳ್ತಾ ಇದೆ. ಅಲ್ಲಿಗೆ ಭಾರತ ಈಗ ಮತ್ತೊಮ್ಮೆ ಆಪರೇಷನ್ ಸಿಂಧೂರನ್ನು ಮಾಡಬೇಕಾ? ಮಾಡುತ್ತಾ? ಗೆಳೆಯರೆ, ಪಾಕಿಸ್ತಾನದಲ್ಲಿನ ಉಗ್ರ ಸಂಘಟನೆಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇವೆ ಅನ್ನೋದು ಭಾರತೀಯ ಏಜೆನ್ಸಿಗಳಿಗೆ ಗೊತ್ತಿಲ್ಲದ ವಿಷಯ ಅಲ್ಲ. ಆಪರೇಷನ್ ಸಿಂಧೂರಲ್ಲಿ 14 ಟೆರರ್ ಕ್ಯಾಂಪ್ಗಳ ಮೇಲೆ ದಾಳಿ ಆಯಿತು. ಅದಾದ ನಂತರ ಉಗ್ರರು ತಮ್ಮ ನೆಲೆಗಳನ್ನ ಖೈಬರ್ ಪಖ್ತೂನ್ಖ್ವಾ ಭಾಗಕ್ಕೆ ಶಿಫ್ಟ್ ಮಾಡಿಕೊಂಡ್ರು. ಆ ನಂತರ ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರ ಪಂಜಾಬ್ ಪ್ರಾಂತ್ಯದಲ್ಲಿನ ಉಗ್ರ ಶಿಬಿರಗಳನ್ನ ಮರು ನಿರ್ಮಾಣ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡೋದಾಗಿ ಜೈಷ್, ಲಷ್ಕರ್ ಮುಂತಾದ ಸಂಘಟನೆಗಳಿಗೆ ಭರವಸೆಯನ್ನು ಕೂಡ ಕೊಡ್ತು. ಅದರ ಜೊತೆ ಈಗ ಹೊಸ ಉಗ್ರರಿಗೆ ತರಬೇತಿ ಕೊಡೋ ಕೆಲಸವನ್ನು ಕೂಡ ಪಾಕಿಸ್ತಾನದ ಸೇನೆ ಮಾಡ್ತಾ ಇದೆ. ಈ ಬಗ್ಗೆ ಕೂಡ ಭಾರತೀಯ ಏಜೆನ್ಸಿಗಳಿಗೆ ಮಾಹಿತಿ ಸಿಗ್ತಾ ಇದೆ. ಸ್ನೇಹಿತರೆ, ಈ ಪಾಕಿಸ್ತಾನದ ಸೇನೆ ಇದೆಯಲ್ಲ, ಅದು ಇದುವರೆಗೆ ಯಾವ ಯುದ್ಧವನ್ನು ಗೆದ್ದಿಲ್ಲ. ಭಾರತದ ವಿರುದ್ಧ ಯುದ್ಧ ಗೆಲ್ಲೋದಕ್ಕೆ ಅವರಿಗೆ ಸಾಧ್ಯ ಆಗೋದೂ ಇಲ್ಲ. ಹಾಗಂತ ಅವರು ಭಾರತದ ವಿರುದ್ಧ ಕುತಂತ್ರಗಳನ್ನ ಮಾಡೋದನ್ನ ನಿಲ್ಲಿಸೋದೂ ಇಲ್ಲ. ಹೇಗಾದರೂ ಸರಿ ಭಾರತವನ್ನ ಮಣಿಸಬೇಕು ಅಂತ ಪಾಕಿಸ್ತಾನ ಬಯಸತ್ತೆ. ಅವರಿಗೆ ಇಲ್ಲಿರೋ ಒಂದು ದೊಡ್ಡ ಅಡ್ವಾಂಟೇಜು ಅಂದ್ರೆ ಮತ. ಇಲ್ಲಿನ ಯುವಕರಿಗೆ, ಅದರಲ್ಲೂ ದೇಶ ವಿಭಜನೆಯ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಬಯಸಿ ಅಲ್ಲಿಗೆ ಹೋಗೋದಕ್ಕೆ ಟ್ರೈನ್ ಮಿಸ್ ಆಗಿ ಇಲ್ಲೇ ಉಳ್ಕೊಂಡವಲ್ಲ ಕೆಲವು, ಅವುಗಳ ಸಂತತಿ ಈಗಲೂ ಪಾಕಿಸ್ತಾನದ ಮೇಲೆ ಪ್ರೀತಿ, ಭಾರತದ ಮೇಲೆ ದ್ವೇಷ ಇಟ್ಕೊಂಡು ಭಾರತದಲ್ಲೇ ಬದುಕ್ತಾ ಇವೆ. ಅವುಗಳನ್ನ ಸಮರ್ಥವಾಗಿ ಬಳಸಿಕೊಳ್ಳೋ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇರತ್ತೆ. ಜೊತೆಗೆ ಪಾಕಿಸ್ತಾನದ ನೆಲದಲ್ಲಿ ದಿನ ಒಂದೊಂದರಂತೆ ಹುಟ್ಟುಕೊಳ್ಳೋ ಉಗ್ರ ಸಂಘಟನೆಗಳು, ಅಲ್ಲಿನ ಮದರಸಾಗಳಲ್ಲಿ ಬೋಧಿಸುವ ಬಿರಿಯಾನಿ, ಹೂರು ಪಾಠಗಳಿಂದ ಸಾಕಷ್ಟು ಉಗ್ರರು ಅಲ್ಲಿ ತಯಾರಾಗ್ತಾರೆ. ಅವರಿಗೆ ತರಬೇತಿ ಕೊಟ್ಟು ಭಾರತದ ಮೇಲೆ ಅವರನ್ನ ಛೂ ಬಿಡೋ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇರತ್ತೆ. ಕೆಲವೊಮ್ಮೆ ಅಲ್ಲಿಂದ ಉಗ್ರರು ಬರ್ತಾರೆ, ಮತ್ತೆ ಕೆಲವೊಮ್ಮೆ ಇಲ್ಲೇ ತಯಾರಾದವರನ್ನ ಬಳಸಿಕೊಳ್ಳಲಾಗುತ್ತೆ. ಇವರಿಗೆ ಅಲ್ಲಿಂದ ಇನ್ಸ್ಟ್ರಕ್ಷನ್ಗಳು ಬರ್ತಾ ಹೋಗುತ್ತವೆ. ಪಹಲ್ಗಾಮ್ ದಾಳಿ ಮಾಡಿದ್ದು ಅಲ್ಲಿಂದ ಬಂದವರು, ದೆಹಲಿಯ ಸ್ಫೋಟಕ್ಕೆ ಕಾರಣರಾದವರು ಇಲ್ಲಿ ಟ್ರೈನ್ ಮಿಸ್ ಆದವರ ಮಕ್ಕಳು. ಹೀಗಾಗಿ ಭಾರತ ಭಯೋತ್ಪಾದಕರ ವಿಷಯದಲ್ಲಿ ಮೈತುಂಬಾ ಕಣ್ಣಾಗಿ ಕಾಯಬೇಕು. ದೇಶದ ಒಳಗಿನ ಉಗ್ರರ ಮೇಲೂ ನಿಗಾ ಇಡಬೇಕು. ಪಾಕಿಸ್ತಾನದಲ್ಲಿನ ಉಗ್ರ ಸಂಘಟನೆಗಳನ್ನು ಕೂಡ ಗಮನಿಸ್ತಾ ಇರಬೇಕು. ಭಾರತದ ಬೇಹುಗಾರಿಕಾ ಇಲಾಖೆಗಳು ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಮೇಲೆ ಸದಾ ಕಣ್ಣಿಟ್ಟೇ ಇರುತ್ತವೆ. ಅವರ ಚಲನವಲನಗಳನ್ನು ಗಮನಿಸುವ ಕೆಲಸವನ್ನು ಮಾಡ್ತಾ ಇರುತ್ತವೆ. ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕೂಡ ಭಾರತ ಪಾಕಿಸ್ತಾನದಲ್ಲಿನ ಸುಮಾರು 14 ಉಗ್ರ ನೆಲೆಗಳನ್ನು ನಾಶ ಮಾಡಿತು. ಈಗ ಮತ್ತೆ ಪಾಕಿಸ್ತಾನದಲ್ಲಿ ಉಗ್ರ ಶಿಬಿರಗಳು ತಲೆ ಎತ್ತಿವೆ ಅನ್ನೋ ಮಾಹಿತಿ ಬರ್ತಾ ಇದೆ. ಪಾಕಿಸ್ತಾನದ ಸೇನೆನೇ ಅಲ್ಲಿ ಭಾರತದ ವಿರುದ್ಧ ಭಯೋತ್ಪಾದಕರನ್ನ ಸಿದ್ಧ ಮಾಡ್ತಾ ಇದೆ ಅನ್ನೋ ಮಾಹಿತಿ ಕೂಡ ಬೇಹುಗಾರಿಕಾ ಸಂಸ್ಥೆಗಳಿಗೆ ಸಿಕ್ಕಿದೆ. ಭಾರತದ ವಿರುದ್ಧ ಉಗ್ರರನ್ನ ಬಳಸೋದು, ಅವರನ್ನ ಬೆಳೆಸೋದು, ಅವರಿಗೆ ತರಬೇತಿಯನ್ನ ಕೊಡೋದು, ಇಂಥ ಕೆಲಸಗಳನ್ನ ಪಾಕಿಸ್ತಾನ ಇವತ್ತು ನಿನ್ನೆಯಿಂದ ಮಾಡ್ತಾ ಇಲ್ಲ. ಆ ದೇಶ ಹುಟ್ಟಿದ ದಿನದಿಂದಲೂ ಕೂಡ ಈ ಕೆಲಸವನ್ನು ಅವರು ಮಾಡ್ತಲೇ ಬರ್ತಾ ಇದ್ದಾರೆ. ಇದೊಂದು ನಿರಂತರ ಪ್ರಕ್ರಿಯೆ. ಹೀಗಾಗಿ ಅದನ್ನ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಪಾಕಿಸ್ತಾನದ ಸೇನೆ ಒಂದು ಪ್ರತ್ಯೇಕ ವಿಭಾಗವನ್ನೇ ತೆರೆದಿದೆ. ISI ಅದರ ಮೇಲುಸ್ತುವಾರಿಯನ್ನ ನೋಡಿಕೊಳ್ಳುತ್ತೆ. ಆ ವಿಭಾಗಕ್ಕೆ S1 ಅನ್ನೋ ಹೆಸರನ್ನ ಕೊಡಲಾಗಿದೆ. ಹಾಗಂದ್ರೆ ಸಬ್ವರ್ಷನ್ 1 ಅಂತ ಅರ್ಥ. ಗೆಳೆಯರೆ, ಈ ಸಬ್ವರ್ಷನ್ 1 ಅನ್ನೋದು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾದ್ರೆ ನೀವು ಕೂಡ ಆಶ್ಚರ್ಯಕ್ಕೀಡಾಗ್ತೀರಿ. ಯಾಕೆಂದ್ರೆ ಈ S1 ಅನ್ನೋದು 1993ರ ಮುಂಬೈ ಬ್ಲಾಸ್ಟ್ನಿಂದ ಹಿಡಿದು ಮೊನ್ನೆ ದೆಹಲಿಯಲ್ಲಿ ನಡೆದ ಕಾರ್ ಬಾಂಬ್ ಬ್ಲಾಸ್ಟ್ ವರೆಗೆ ಭಾರತದಲ್ಲಿ ಸಾಕಷ್ಟು ಭಯೋತ್ಪಾದಕ ಕೃತ್ಯಗಳು ನಡೆಯೋ ಹಾಗೆ ನೋಡಿಕೊಂಡಿದೆ. ಜಮ್ಮು ಕಾಶ್ಮೀರ ಸೇರಿದಂತೆ ಭಾರತದಾದ್ಯಂತ ನಡೆಯುವ ಉಗ್ರ ಕೃತ್ಯಗಳು, ದಾಳಿಗಳ ಹಿಂದಿರೋದು ಯಾವ ಭಯೋತ್ಪಾದಕ ಸಂಘಟನೆ ಬೇಕಾದರೂ ಆಗಿರಬಹುದು. ಆದ್ರೆ ಆ ಸಂಘಟನೆಗಳ ಎಲ್ಲ ಕಾರ್ಯಚಟುವಟಿಕೆಗಳನ್ನ ರೂಪಿಸೋದು, ಅವರಿಗೆ ಕಾಲಕಾಲಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಡೋದು ಇದೇ S1. ಈ S1 ಅನ್ನ ಆಪರೇಟ್ ಮಾಡೋದು ಖುದ್ದು ಪಾಕಿಸ್ತಾನದ ಸೇನೆ. ಅಲ್ಲಿ ಭಯೋತ್ಪಾದಕರ ಟ್ರೈನಿಂಗ್ ಸಿಲೆಬಸ್ ಅನ್ನ ರೂಪಿಸೋದಕ್ಕೆ ಅಂತಲೇ 2 ಸೀನಿಯರ್ ಆರ್ಮಿ ಆಫೀಸರ್ಗಳನ್ನ ಡೆಪ್ಯೂಟ್ ಮಾಡಲಾಗಿದೆಯಂತೆ. ಅವರನ್ನ ಗಾಜಿ 1, ಗಾಜಿ 2 ಅಂತ ಕರೀತಾರೆ. ಈ ಗಾಜಿ ಅಂದ್ರೆ ಇಸ್ಲಾಮಿಗಾಗಿ ಹೋರಾಡುವವನು ಅಂತ ಅರ್ಥ. ಕಾಫಿರರು ಅಥವಾ ಮುಸ್ಲಿಮರು ಅಲ್ಲದೇ ಇರೋರನ್ನ ಯಾರು ಕೊಲ್ತಾರೋ ಅವರು ಗಾಜಿಗಳು. ಪಾಕಿಸ್ತಾನ 1971ರ ಯುದ್ಧದ ಸಮಯದಲ್ಲಿ ಭಾರತಕ್ಕಿಂತಲೂ ಅತ್ಯಾಧುನಿಕವಾಗಿದ್ದ ಸಬ್ಮರಿನ್ ಒಂದನ್ನ ಹೊಂದಿತ್ತು. ಅದಕ್ಕೆ ಗಾಜಿ ಅನ್ನೋ ಹೆಸರನ್ನಿಟ್ಟಿತ್ತು. ಅದನ್ನ ಕಾಫಿರರ ದೇಶ ಸಮುದ್ರದ ಒಳಗೆ ಹೊಡೆದು ಮುಳುಗಿಸಿ ಬಿಡ್ತು. ಸೊ ಭಾರತದ ವಿರುದ್ಧ ಬಳಕೆಯಾಗೋ ಜನಕ್ಕೆ ಮತ್ತು ಆಯುಧಗಳಿಗೆ ಪಾಕಿಸ್ತಾನ ಈ ಗಾಜಿ ಅನ್ನೋ ಹೆಸರಲ್ಲಿ ಕರೆಯುತ್ತೆ. ಇನ್ನು ಈ S1ನ ಪ್ರಧಾನ ಕಚೇರಿ ಇರೋದು
ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದಲ್ಲಿ. ಹಾಗೆ ನೋಡಿದರೆ ನಾವು ಭಯೋತ್ಪಾದನೆಯ ಸಂತ್ರಸ್ತರು, ಉಗ್ರರ ದಾಳಿಯಲ್ಲಿ ನಮ್ಮ ಸೈನಿಕರು ಸಾಯ್ತಿದ್ದಾರೆ ಅಂತ ಹೇಳಿಕೊಳ್ಳೋ ಪಾಕಿಸ್ತಾನದಲ್ಲಿ 10 ಡೆಸಿಗ್ನೇಟೆಡ್ ಭಯೋತ್ಪಾದಕ ಸಂಘಟನೆಗಳಿವೆ. ಅಲ್ಲಿ ಅಮೆರಿಕಾನೇ ಗುರುತಿಸಿರುವ ನಟೋರಿಯಸ್ ಭಯೋತ್ಪಾದಕರು ಪಾಕಿಸ್ತಾನದ ಸೇನೆಯ ನೆರಳಲ್ಲಿ ಆರಾಮಾಗಿ ಓಡಾಡಿಕೊಂಡಿದ್ದಾರೆ. ಪಾಕಿಸ್ತಾನದ ಸೇನೆಯ ನೇತೃತ್ವದಲ್ಲೇ ದೇಶದ ರಾಜಧಾನಿಯಲ್ಲೇ ಉಗ್ರ ತರಬೇತಿ ಕೇಂದ್ರದ ಪ್ರಧಾನ ಕಚೇರಿ ಇದೆ. ಅದು ಪಾಕಿಸ್ತಾನದ ಪ್ರಮುಖ ಭಯೋತ್ಪಾದಕರಿಗೆ ಟ್ರೈನಿಂಗ್ ಅನ್ನು ಕೊಡುತ್ತೆ. ಅಲ್ಲಿ ಮಿಲಿಟರಿ ಆಫೀಸರ್ಗಳೇ ಹೇಗೆ ಬಾಂಬುಗಳನ್ನು ತಯಾರು ಮಾಡಬೇಕು, IEDಗಳನ್ನು ಹೇಗೆ ಪ್ರಿಪೇರ್ ಮಾಡಬೇಕು, ಬೇರೆ ಬೇರೆ ರೀತಿಯ ಆಯುಧಗಳನ್ನು ಬಳಸೋದು ಹೇಗೆ, ಗ್ರೆನೇಡ್ಗಳನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು, 16 ಗಂಟೆಗಳ ಕಾಲ ಸೇನೆಯ ವಿರುದ್ಧ ಹೋರಾಡಬೇಕು ಅಂದ್ರೆ ಏನು ಮಾಡಬೇಕು, ಯಾವ ರೀತಿಯ ಆಹಾರವನ್ನು ಜೊತೆಯಲ್ಲಿ ಇಟ್ಕೋಬೇಕು, ಭಾರತದ ಯಾವ್ಯಾವ ನಗರಗಳು ಎಲ್ಲಿವೆ, ಅವುಗಳ ವ್ಯಾಪ್ತಿ ಎಷ್ಟು, ಅಲ್ಲಿ ಜನ ಎಷ್ಟಿರ್ತಾರೆ, ಪ್ರಮುಖ ನಗರಗಳು ಯಾವುವು, ಅಲ್ಲಿನ ಪ್ರಮುಖ ಸ್ಥಳಗಳು ಯಾವುವು, ಎಲ್ಲಿ ದಾಳಿ ಮಾಡಿದರೆ ಹೆಚ್ಚು ಜನರನ್ನು ಬಲಿ ಪಡಿಬಹುದು, ಯಾವೆಲ್ಲ ದಾರಿಗಳ ಮೂಲಕ ಭಾರತಕ್ಕೆ ಹೋಗಬಹುದು, ಅಲ್ಲಿಗೆ ಹೋಗಬೇಕಾದ್ರೆ ನೀವು ಹೇಗೆ ಸಿದ್ಧ ಆಗಬೇಕು, ಯಾವ ರೀತಿಯ ಬಟ್ಟೆ ಧರಿಸಬೇಕು, ಗಡ್ಡ ಎಷ್ಟು ಉದ್ದ ಬಿಡಬೇಕು ಅನ್ನೋವರೆಗೆ ನಾನಾ ರೀತಿಯಲ್ಲಿ ಭಯೋತ್ಪಾದಕರಿಗೆ ತರಬೇತಿಯನ್ನು ಕೊಡ್ತಾರೆ. ಈ ಎಲ್ಲ ತರಬೇತಿಯನ್ನು ಕೊಡೋದು ಪಾಕಿಸ್ತಾನದ ಸೇನೆ ಮತ್ತು ಅದರ ಅಧಿಕಾರಿಗಳೇ. ಅಷ್ಟೇ ಅಲ್ಲ, ನಮ್ಮಲ್ಲಿ ಅಧಿಕಾರಿಗಳನ್ನು ವಿಶೇಷ ಟಾಸ್ಕ್ಗಳಿಗೆ ನೇಮಕ ಮಾಡೋದು, ವಿದೇಶಗಳಿಗೆ ಕಳುಹಿಸಿಕೊಡೋದು, ವಿಶ್ವಸಂಸ್ಥೆಯ ಭದ್ರತಾ ಪಡೆಗಳಿಗೆ ನಿಯೋಜನೆ ಮಾಡೋದು, ಇಂಥದ್ದನ್ನೆಲ್ಲ ಮಾಡ್ತೀವಲ್ವಾ. ಹಾಗೆ ಪಾಕಿಸ್ತಾನ ತನ್ನ ಸೇನೆಯ ಕಮಾಂಡೋಗಳನ್ನು ಕೆಲ ವರ್ಷಗಳ ಕಾಲ ಭಾರತದಲ್ಲಿ ಉಗ್ರವಾದವನ್ನು ಮಾಡೋದಕ್ಕೆ ಡೆಪ್ಯೂಟ್ ಮಾಡುತ್ತೆ. ಅದರಲ್ಲಿ ಕೆಲವರು ಉಗ್ರರಿಗೆ ತರಬೇತಿ ಕೊಡೋದಕ್ಕೆ ಅಂತ ಬರ್ತಾರೆ, ಮತ್ತೆ ಕೆಲವರು ಭಾರತದಲ್ಲಿ ಉಗ್ರ ದಾಳಿಗಳನ್ನು ಮಾಡೋದಕ್ಕೆ ಅಂತಲೇ ಜಮ್ಮು ಕಾಶ್ಮೀರಕ್ಕೆ ನಿಯೋಜನೆಗೊಳ್ತಾರೆ. ಮೊನ್ನೆ ಪೆಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಅಂಥ ಪಾಕಿ ಸೇನೆಯ ಸ್ಪೆಷಲ್ ಕಮಾಂಡೋ ಒಬ್ಬ ಇದ್ದ ಅನ್ನೋದು ಗೊತ್ತಾಯಿತು. ಆ ನಂತರ ಅವನು ನಮ್ಮ ಭದ್ರತಾ ಪಡೆಗಳ ಕಾರ್ಯಾಚರಣೆಯಲ್ಲಿ ಸಾವಿಗೀಡಾದ. ಗೆಳೆಯರೆ, ಸಾಮಾನ್ಯವಾಗಿ ಈ ಉಗ್ರ ಸಂಘಟನೆಗಳನ್ನು ಮಟ್ಟ ಹಾಕೋದಿಕ್ಕಲ್ವಾ ಸೇನೆ ಕೆಲಸ ಮಾಡುತ್ತೆ. ಆದರೆ ಪಾಕಿಸ್ತಾನದಲ್ಲಿ ಯಾಕೆ ಹೀಗೆ ಸೇನೆನೇ ಉಗ್ರರನ್ನು ತರಬೇತುಗೊಳಿಸ್ತಾ ಇದೆ? ಈ ಪ್ರಶ್ನೆಗೆ ಉತ್ತರ ತುಂಬಾನೇ ಸರಳ. ಪಾಕಿಸ್ತಾನಕ್ಕೆ ಯಾವತ್ತಿಗೂ ಕೂಡ ಭಾರತದ ವಿರುದ್ಧ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅನ್ನೋದು ಗೊತ್ತಿದೆ. ಇನ್ನು ಪಾಕಿ ಸೇನೆ ಭಾರತದ ಮೇಲೆ ದಾಳಿ ಮಾಡಿದರೆ ಅದು ಯುದ್ಧ ಅನ್ನಿಸ್ಕೊಳ್ಳುತ್ತೆ ಮತ್ತು ಭಾರತ ನುಗ್ಗಿ ಹೊಡೆದೂ ಬಿಡುತ್ತೆ. ಹಾಗೆ ಯುದ್ಧ ಅನ್ನೋದು ಸಾಕಷ್ಟು ಖರ್ಚಿಗೆ ಕೂಡ ಕಾರಣ ಆಗೋ ವಿಷಯ. ಅದೆಲ್ಲವನ್ನ ಮಾಡೋ ಶಕ್ತಿ ಇಲ್ಲದ ಪಾಕ್ ಪ್ರಾಕ್ಸಿ ವಾರ್ ಮಾಡೋದಕ್ಕೆ ಹೋಗ್ತಾ ಇದೆ. ಪಾಕಿಸ್ತಾನದಂಥ ದೇಶದಲ್ಲಿ ಬದುಕೋದು ಕಷ್ಟನೇ ಹೊರತು ಸಾಯೋದಲ್ಲ. ಹೀಗಾಗಿ ಅಲ್ಲಿ ಸಾಯೋದಕ್ಕೆ ಸಾಕಷ್ಟು ಜನ ಸಿಗ್ತಾರೆ. ಅವರ ತಲೆಗೆ ಮತದ ಅಫೀಮನ್ನು ತುಂಬೋದಕ್ಕೆ ಅಲ್ಲಿ ಒಂದಷ್ಟು ತಲೆಮಾಸಿದ ಮುಲ್ಲಾಗಳಿದ್ದಾರೆ. ಇಸ್ಲಾಮಿಗಾಗಿ ಸತ್ರೆ ಜನ್ನತ್ ಸಿಗುತ್ತೆ. ಅಲ್ಲಿ 130 ಅಡಿ ಉದ್ದದ ಹೂರುಗಳು ಸಿಗ್ತಾರೆ. ಅವು ಒಂದೆರಡಲ್ಲ, 72 ಹೂರುಗಳು. ಅವರು ಟ್ರಾನ್ಸ್ಪರೆಂಟ್ ಬಟ್ಟೆಗಳನ್ನು ಹಾಕೊಂಡಿರ್ತಾರೆ. ಅಲ್ಲಿ ಅತ್ಯಂತ ರುಚಿಕರ ಹೆಂಡ ಸಿಗುತ್ತೆ. ಮಾಂಸಕ್ಕೆ ಕೊರತೆನೇ ಇರೋದಿಲ್ಲ. ರುಚಿಕರವಾದ ಬಿರಿಯಾನಿನೇ ಬಿರಿಯಾನಿ. ಅಲ್ಲಿಗೆ ಹೋಗಬೇಕು ಅಷ್ಟೇ, ಆಮೇಲೆ ಸುಖ ಎಲ್ಲ ನಿಮ್ಮದೇ ಅಂತ ಆ ಮುಲ್ಲಾ ಹೇಳ್ತಾ ಹೋಗ್ತಾನೆ. ಅವರು ಮಾಡೋ ಹೂರುಗಳ ವರ್ಣನೆಯನ್ನ ಪದೇ ಪದೇ ಕೇಳಿಸ್ಕೊಂಡು ಬಿಟ್ರೆ ಯಾರಿಗೆ ಬೇಕಾದ್ರೂ ಅವುಗಳನ್ನು ಹುಡುಕೊಂಡು ಹೋಗ್ಬಿಡ್ಬೇಕು ಅಂತ ಅನ್ಸೋದಿಕ್ ಶುರು ಆಗತ್ತೆ. ಆದ್ರೆ ಹಂಗ ಹೇಳೋ ಮುಲ್ಲಾ ಇದ್ದಾನ ನೋಡಿ, ಅವನು ಯಾವತ್ತೂ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಳ್ಳೋದೇ ಇಲ್ಲ. ಅವನು ಇಲ್ಲಿರೋವನ್ನ ಬಡದು ಬಾಯಿಗೆ ಹಾಕತಾನೆ, ಅಲ್ಲಿರೋವನ್ನ ತೋರಿಸಿ ಈ ಮೂರ್ಖರ ಕೈಗೆ ಬಂದೂಕುಗಳನ್ನ ಕೊಡ್ತಾನೆ, ಇವರ ಮೈಗೆ ಬಾಂಬುಗಳನ್ನ ಕಟ್ಟಿಸ್ತಾ ಹೋಗ್ತಾನೆ. ಹೀಗೆ ಮಾಡಿದ್ರೆ ಅವನಿಗೆ ಜನ್ನತ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ಹಣ ಅಂತೂ ಸಿಗತ್ತೆ. ಇನ್ನು ಹೀಗೆ ಸಿದ್ಧ ಆಗೋ ಉಗ್ರರಿಗೇನು ಸೇನೆಗೆ ಕೊಡೋ ಹಾಗೆ ಸಂಬಳ ಕೊಡಬೇಕಿಲ್ಲ, ಪೆನ್ಷನ್ ಇಲ್ಲ, ಸತ್ರೆ ಕಾಂಪನ್ಸೇಷನ್ ಇಲ್ಲ, ಮೆಡಲ್ ಇಲ್ಲ, ಯಾರಿಗೂ ಲೆಕ್ಕ ಕೂಡ ಕೊಡಬೇಕಿಲ್ಲ. ಒಂದ್ಸರಿ ಅವನ ಹೆಸರು ಹೇಳಿ ಇನ್ಶಾ ಅಲ್ಲಾ ಅಂದುಬಿಟ್ರೆ ಮುಗಿದೇ ಹೋಯ್ತು. ಸತ್ತವನಿಗೆ ಹೂರುಗಳು ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಯಾಕೆಂದ್ರೆ ಅದನ್ನು ಹೋಗಿ ನೋಡ್ಕೊಂಡು ಬಂದವರು ಯಾರೂ ಇಲ್ಲ. ಆದರೆ ಇಲ್ಲಿರೋ ಮುಲ್ಲಾಗಳಿಗೆ ಇಂಥ ಇನ್ನೊಂದಷ್ಟು ಕುರಿಗಳಂತೂ ಸಿಗ್ತಾ ಹೋಗುತ್ತವೆ. ಇನ್ನು ಉಗ್ರರನ್ನ ಬಳಸಿ ಮಾಡೋ ದಾಳಿ ಇದೆಯಲ್ಲ, ಅದು ಯುದ್ಧ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಾಳೆ ಅವ್ರು ನಮ್ಮವರಲ್ಲ ಅಂತ ಕೈ ತೊಳ್ಕೊಂಡ್ರೂ ಆಗುತ್ತೆ, ಅಥವಾ ನಾವೇ ಉಗ್ರವಾದದ ಬಲಿಪಶುಗಳು ಅಂತ ಹೇಳ್ಕೊಂಡು ಕಣ್ಣೀರು ಹಾಕೊಂಡ್ರೂ ನಡೆಯುತ್ತೆ. ಇನ್ನು ಉಗ್ರವಾದವನ್ನ ಇಡೀ ವಿಶ್ವ ಒಂದೇ ದನಿಯಲ್ಲಿ ಖಂಡಿಸೋದೂ ಇಲ್ಲ. ಯಾಕೆಂದ್ರೆ ಇಲ್ಲಿ ಇಂಥ ಡರ್ಟಿ ಗೇಮ್ ಅಮೆರಿಕಾಗೂ ಬೇಕಾಗಿದೆ. ಅದು ಕೂಡ ತನ್ನ ಶತ್ರುಗಳ ವಿರುದ್ಧ, ತನ್ನ ಕಾಂಪಿಟೇಟರ್ಗಳ ವಿರುದ್ಧ ಇದನ್ನೇ ಬಳಸತ್ತೆ. ಪಾಕಿಸ್ತಾನ ಅಮೆರಿಕಾಗಾಗಿ ಕೂಡ ಈ ಭಯೋತ್ಪಾದಕರನ್ನ ಸಿದ್ಧ ಮಾಡಿದೆ, ಸಾಕಿದೆ, ಬೆಳೆಸಿದೆ. ಅದನ್ನು ಹೇಳಿಕೊಳ್ಳೋದಕ್ಕೆ ಪಾಕಿಗಳು ಯಾವತ್ತೂ ನಾಚಿಕೆ ಕೂಡ ಪಟ್ಕೊಳ್ಳೋದಿಲ್ಲ. ಹೀಗಾಗಿ ಉಗ್ರವಾದ ಸೇನೆಗಿಂತ ಚೀಪಾಗಿ ವರ್ಕೌಟ್ ಆಗುತ್ತೆ, ಕಡಿಮೆ ತಲೆನೋವಿರುತ್ತೆ, ಶತ್ರು ದೇಶಗಳಿಗೆ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಭಾರತದಂಥ ದೇಶಗಳಲ್ಲಿ ಅದನ್ನು ಬೆಳೆಸೋದು ಮತ್ತು ಬಳಸೋದು ಸುಲಭ. ಯಾಕೆಂದರೆ ನಮ್ಮಲ್ಲಿ ಸೆಕ್ಯುಲರಿಸಮ್ ಅಂತ ಬಾಯಿ ಬಡ್ಕೊಳ್ಳೋ ಮೂರ್ಖರೂ ಇದ್ದಾರೆ,
ಅತಿ ಪ್ರಜಾಪ್ರಭುತ್ವ ಅನ್ನೋ ಶಾಪ ಕೂಡ ನಮಗಿದೆ. ಅದರ ಜೊತೆಗೆ ಇಲ್ಲಿ ವಿಭಜನೆಯ ಸಂದರ್ಭದಲ್ಲಿ ಟ್ರೈನ್ ಮಿಸ್ ಆದ ಪಾಕಿಸ್ತಾನಿ ಪ್ರೇಮಿಗಳೂ ಇದ್ದಾರೆ. ಹೀಗಾಗಿ ಪಾಕಿಸ್ತಾನ ಭಾರತದ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಉಗ್ರರನ್ನು ಬೆಳೆಸ್ತಾ ಇದೆ. ಇನ್ನೀಗ ದೆಹಲಿಯ ಮೇಲೆ ನಡೆದ ದಾಳಿಯನ್ನು ಭಾರತ ಆಕ್ಟ್ ಆಫ್ ವಾರ್ ಅಂತ ತಗೊಳ್ತಾ ಪಾಕಿಸ್ತಾನದ ಉಗ್ರ ಶಿಬಿರಗಳನ್ನು ಗುರಿಯಾಗಿಸ್ಕೊಂಡು ಮತ್ತೆ ದಾಳಿಯನ್ನು ಮಾಡೋದು ಹೌದು ಅನ್ನೋದಾದರೆ ಇಸ್ಲಾಮಾಬಾದಿನ S1 ಕಚೇರಿ ಮೇಲೆ ಕೂಡ ದಾಳಿ ಆಗಬೇಕಿದೆ. ಒಂದು ಗೊತ್ತಿರಲಿ, ಪಾಕಿಸ್ತಾನದಲ್ಲಿ ಸೇನೆ ಬೇರೆ ಅಲ್ಲ, ಉಗ್ರರು ಬೇರೆ ಅಲ್ಲ. ಇವರಿಗೆ ಯೂನಿಫಾರ್ಮ್ ಇರುತ್ತೆ, ಅವರಿಗೆ ಅದು ಇರೋದಿಲ್ಲ ಅನ್ನೋದು ಬಿಟ್ಟರೆ ಎರಡರ ನಡುವೆ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಇದು ಗೆಳೆಯರೆ, ಭಾರತದ ವಿರುದ್ಧ ಪ್ರಾಕ್ಸಿ ಯುದ್ಧವನ್ನು ಮಾಡೋದಕ್ಕೆ ಅಂತಲೇ ಪಾಕ್ ಸೇನೆ ಸಿದ್ಧಪಡಿಸಿರುವ S1 ಅನ್ನೋ ಉಗ್ರ ತರಬೇತಿ ವಿಭಾಗದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.